ಮನೆಗೆ ಗೆಸ್ಟ್ ಬಂದಾಗ ಅಥವಾ ಸ್ವೀಟ್ ಕ್ರೇವಿಂಗ್ಸ್ ಆದಾಗ ಕೇವಲ 3 ಇಂಗ್ರೀಡಿಯೆಂಟ್ಸ್ ಬಳಸಿ ಕ್ವಿಕ್ ಆಗಿ ಮಾಡ್ಕೋಬೋದಾದಂಥ ಒಂದು ಸ್ವೀಟ್ ರೆಸಿಪಿನ ಮಾಡ್ತಿದ್ದೀನಿ ಇವತ್ತು. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನೀಸ್ ಕಿಚನ್. ಬನ್ನಿ ರೆಸಿಪಿನ ಶುರು ಮಾಡೋಣ. ಇಲ್ಲಿ ನಾನು ಒಂದು ಬಾಣಲಿಗೆ 1 ಕಪ್ ಅಕ್ಕಿನ ಹಾಕೋತಿದ್ದೀನಿ. ಇದನ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದು ಹತ್ತತ್ರ ಒಂದು 2 ನಿಮಿಷ ತಗೊಳತ್ತೆ ಇದನ್ನ ಮೀಡಿಯಂ ಫ್ಲೇಮ್ನಲ್ಲಿ ರೋಸ್ಟ್ ಮಾಡೋದಕ್ಕೆ. ಇದ್ರ ಬಣ್ಣ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಅಲ್ಲಿ ತನಕ ಇದನ್ನ ರೋಸ್ಟ್ ಮಾಡ್ಕೋಬೇಕು. ನೀವೀಗ ನೋಡ್ಬೋದು ಈ ಬಣ್ಣಕ್ಕೆ ಬರಬೇಕು. ಈಗ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದಕ್ಕೀಗ 1 ಗ್ಲಾಸ್ ನೀರು ಹಾಕೊಂಡು ಚೆನ್ನಾಗಿ ತೊಳ್ಕೊಳ್ಳೋಣ. ಇದು ತೊಳೆದಾದ್ಮೇಲೆ ಈ ನೀರು ಚೆಲ್ಲಿ ಬೇರೆ ನೀರು ಹಾಕೊಂಡು ಒಂದು 5 ನಿಮಿಷ ನೆನೆಸಿಟ್ಕೋಬೇಕು. ಈಗ ನಾವು ಬೆಲ್ಲನ ಕರಗಿಸ್ಕೊಳ್ಳೋಣ. ಇದಕ್ಕೆ ನಾನು 1 ಕಪ್ ಬೆಲ್ಲನ ಯೂಸ್ ಮಾಡಿದ್ದೀನಿ. ಇದಕ್ಕೆ ಬೆಲ್ಲ ಮುಳುಗೋ ಅಷ್ಟು ನೀರು ಹಾಕೊಂಡು ಬೆಲ್ಲನ ಕರಗಿಸ್ಕೋಬೇಕು. ಈ ಬೆಲ್ಲ ಕರಗೋ ಅಷ್ಟರಲ್ಲಿ ನಾವು ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಈಗ ನೆನೆಸಿರೋ ಅಂಥ ಅಕ್ಕಿ ಮತ್ತು ಒಂದು 3/4 ಬಟ್ಲಷ್ಟು ಕಾಯಿ. ಈಗ ನಾನು ಅಷ್ಟು ಕಾಯಿನ ತೆಗೆದಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 3 ಏಲಕ್ಕಿ ಆಪ್ಷನಲ್ಲು, ಮತ್ತು ನೀರು ಇಷ್ಟನ್ನು ಹಾಕೊಂಡು ರುಬ್ಕೋಬೇಕು. ಈ ಕನ್ಸಿಸ್ಟೆನ್ಸಿ ಇರಬೇಕು. ಇಲ್ಲಿ ಬೆಲ್ಲ ಕೂಡ ಕರಗಿದೆ. ನಾನೀಗ ಇದಕ್ಕೆ ರುಬ್ಬಿರೋ ಅಂಥ ಪೇಸ್ಟ್ ಹಾಕೋತಿದ್ದೀನಿ. ಇದರಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಇದನ್ನ ತಿರುಗಿಸ್ತಾನೆ ಇರಬೇಕು, ಕೈ ಬಿಡೋ ಹಾಗಿಲ್ಲ. ಇಲ್ಲ ಅಂದರೆ ಗಂಟಾಗ್ಬಿಡತ್ತೆ. ಹಾಗಾಗಿ ಇದು ಒಂದು ಕುದಿ ಬರೋ ತನಕ ನಿಧಾನವಾಗಿ ತಿರುಗಿಸ್ತಿರ್ಬೇಕು. ಮತ್ತು ಫ್ಲೇಮ್ ಕೂಡ ಆಲ್ಮೋಸ್ಟ್ ಕಡಿಮೆ ಇಟ್ಕೊಳ್ಳಿ, ಇಲ್ಲಾಂದರೆ ಗಂಟಾಗ್ಬಿಡತ್ತೆ. ನೋಡಿ, ಇದೇ ಥರ ಒಂದು 2 ನಿಮಿಷ ನಾನು ತಿರುವಾದ್ಮೇಲೆ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ ಪಾಯಸ. ಈಗ ಸ್ವಲ್ಪ ತಿಕ್ಕಾಗಿದೆ. ಈ ರೆಸಿಪಿನ ನಾನು ನಮ್ಮ ಅಮ್ಮನಿಂದ ಕಲ್ತಿದ್ದು. ಅವರು ಹಳ್ಳಿಲೇ ಹುಟ್ಟು ಬೆಳೆದವರು. ಅವರಿಗೆ ಅವರಮ್ಮ ಹಬ್ಬದ ಟೈಮಲ್ಲಿ ಈ ಥರ ಪಾಯಸ ಮಾಡಿಕೊಡ್ತಿದ್ರಂತೆ. ಅಂದರೆ ಹಳ್ಳೀಲಿ ಏನು ಆಕ್ಸೆಸಬಲ್ ಇತ್ತು ಅಷ್ಟೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡ್ತಿದ್ರು. ಈ ಪಾಯಸನ ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡಿದಾಗ ನನಗೂ ಶಾಕ್ ಆಯಿತು. ಇದೇನಪ್ಪ ಇಷ್ಟು ಚೆನ್ನಾಗಿದೆ, ಬರೀ 3 ಇಂಗ್ರೀಡಿಯೆಂಟ್ಸ್ ಹಾಕಿ ಅಂತ. ಈ ರೆಸಿಪಿ ಮಾಡಿದಾಗೆಲ್ಲ ಅಮ್ಮ ಅವ್ರ ಹಳೆ ದಿನಗಳನ್ನ ನೆನಪಿಸ್ಕೊತಾರೆ. ಈಗ ಇದು ರೆಡಿಯಾಗಿದೆ. ಇದಕ್ಕೆ ನಾವು ತೆಗೆದಿಟ್ಕೊಂಡಂಥ ಕಾಯಿ ತುರಿ ಹಾಕೊಳ್ಳೋಣ. ಇದಕ್ಕೆ ಇನ್ನೊಂದು ಸ್ವಲ್ಪ ಕಾಯಿ ತುರಿನೂ ಹಾಕೋಬೋದು, ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರತ್ತೆ. ಸೊ ಇಷ್ಟೇ, ಇದು ನೋಡಿ 3 ಇಂಗ್ರೀಡಿಯೆಂಟ್ಸಲ್ಲಿ ಪಾಯಸ ರೆಡಿ ಆಗೇ ಹೋಯಿತು. ನಾನು ಆಗಲೇ ಹೇಳ್ದಂಗೆ ಅಮ್ಮ ಮಾಡ್ತಿದ್ದಿದ್ದು ಇಷ್ಟೇ. ಬಟ್ ನಾನಿಲ್ಲಿ ಗಾರ್ನಿಷಿಂಗ್ಗೆ ಬೇಕಾಗಲಿ ಅಂತ ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಹುರಿದಿಟ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ. ಇದು ಆಪ್ಷನಲ್, ಇದಿಲ್ಲ ಅಂತಂದ್ರೂ ಪಾಯಸ ತುಂಬಾ ಚೆನ್ನಾಗಿರತ್ತೆ. ಬಟ್ ಇದೊಂದು ಸ್ವಲ್ಪ ಅಡಿಷ್ನಲ್ ಟೇಸ್ಟ್ ಕೊಡುತ್ತೆ ಅಷ್ಟೇ. ಈಗ ರೆಡಿ ಇರೋವಂಥ ಪಾಯಸಕ್ಕೆ ಈ ಡ್ರೈ ಫ್ರೂಟ್ಸ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ರೆಸಿಪಿನ ನಿಮ್ಮ ಹಳ್ಳಿಲೂ ಮಾಡ್ತಿದ್ರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.